ನಾನು ಯಾವಾಗಲೂ ಸಿದ್ದರಾಮಯ್ಯ ಜೊತೆ ಚೆನ್ನಾಗಿದ್ದೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇಬ್ಬರು ಒಟ್ಟಾಗಿದ್ದೀವಿ, ಇಬ್ಬರು ಮಾತನಾಡ್ತೀವಿ ಅಂತಲೂ ಹೇಳಿದ್ದಾರೆ. ನನ್ನ ಮಾತಿಗೆ ಅವರು ಒಪ್ತಾರೆ, ಅವರ ಮಾತಿಗೆ ನಾನು ಸಹ ಒಪ್ಪಿಗೆಯನ್ನ ಕೊಡ್ತೀನಿ. ರಾಜಣ್ಣ ಜಮೀರ್ ಬಗ್ಗೆ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅಂತಲೂ ಸಹ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. ಅವರು ಶಾಸಕರು, ಹಾಗಾಗಿ ಹೈಕಮಾಂಡ್ ಹ್ಯಾಂಡಲ್ ಮಾಡುತ್ತೆ ಅನ್ನುವಂತಹ ಮಾತನ್ನು ಸಹ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಷ್ಟ್ರೀಯ ವಾಹಿನಿಯಲ್ಲಿ ಸಂದರ್ಶನದ ವೇಳೆ ಈ ವಿಚಾರವಾಗಿಯೂ ಸಹ ಮಾತನಾಡಿದ್ದಾರೆ. ನಾನು ಯಾವಾಗಲೂ ಸಿದ್ದರಾಮಯ್ಯ ಜೊತೆ ಚೆನ್ನಾಗಿದ್ದೀನಿ, ಅವರು ಮಾತಾಡ್ತಾರೆ, ನಾನು ಚೆನ್ನಾಗಿ ಮಾತಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಸಿಎಂ ಹುದ್ದೆ ಒಪ್ಪಂದದ ಬಗ್ಗೆ ಕೊನೆಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮೌನವನ್ನ ಮುರಿದಿದ್ದಾರೆ. ನಮ್ಮ ನಡುವೆ ಒಪ್ಪಂದ ಆಗಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಷ್ಟ್ರೀಯ ವಾಹಿನಿ ಸಂದರ್ಶನದ ವೇಳೆ ಒಪ್ಪಂದದ ಬಗ್ಗೆ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್. ರವೀಶ್, ಈ ಹೇಳಿಕೆ ಒಂದು ಸ್ವಪಕ್ಷದವರಿಗೇನೆ ಎಚ್ಚರಿಕೆನಾ? ಅಂದ್ರೆ ನಾನು ಸಿದ್ದರಾಮಯ್ಯ ಚೆನ್ನಾಗಿದ್ದೀವಿ, ನನ್ನ ಮಾತು ಅವ್ರು ಕೇಳ್ತಾರೆ ಅನ್ನೋದು. ಇನ್ನೊಂದ್ ಕಡೆ ರಾಜಣ್ಣ ಹಾಗೂ ಜಮೀರ್ಗೂ ಸಹ ಎಚ್ಚರಿಕೆ ಸಂದೇಶನ ಇದು ಅಂತ. ಖಂಡಿತವಾಗಿ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳ್ತಕ್ಕಂಥದ್ದು ಅಂದ್ರೆ ನಮ್ಮ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ನೋ ರೀತಿಯಲ್ಲಿ, ಅಂದ್ರೆ ಎಲ್ಲ ಒಂದ್ ಕಡೆ ಒಪ್ಪಂದ ಆಗಿದೆ ಅಂತ. ಅದೇ ಒಪ್ಪಂದ ಏನು ಅನ್ನೋದನ್ನೇ ಕಾರ್ಯಕರ್ತರು ಕೇಳ್ತಾ ಇರ್ತಕ್ಕಂಥದ್ದು. ಅದನ್ನ ಸಿದ್ದರಾಮಯ್ಯ ಕಡೆಯವರು ಕೂಡ ಕ್ಲೈಮ್ ಮಾಡ್ತಾ ಇಲ್ಲ, ಮತ್ತೆ ಡಿ ಕೆ ಶಿವಕುಮಾರ್ ಅವ್ರ ಕಡೆಯವರು ಕೂಡ ಕ್ಲೈಮ್ ಮಾಡ್ತಾ ಇಲ್ಲ. ಅಂದ್ರೆ ಏನೋ ಒಂದು ಒಪ್ಪಂದ ಆಗಿದೆ ಅಂತೆ ಹೈಕಮಾಂಡ್ ಮಟ್ಟದಲ್ಲಿ ಅಂತ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ. ಈಗ ಡಿ ಕೆ ಶಿ ಅವರು ಕೂಡ ಎಲ್ಲೋ ಒಂದ್ ಕಡೆ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಮಾತನಾಡ್ತಾ ಇದಾರೆ ಹೊರತು ಆ ಅಂಡರ್ಸ್ಟ್ಯಾಂಡಿಂಗ್ ಏನು ಫಾರ್ಮುಲಾ ಅಂದ್ರೆ 2.5 ಫಾರ್ಮುಲಾನೋ ಅಥವಾ 2.2 ಮತ್ತೆ 3 ಫಾರ್ಮುಲಾನೋ ಏನು ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಆ ಕಾರಣದಿಂದಾಗಿ ಸಿದ್ದರಾಮಯ್ಯ ಬೆಂಬಲಿಗರು ಆಗಿಂದಾಗೆ ಮಾತನಾಡ್ತಕ್ಕಂಥದ್ದು, ಮತ್ತೆ ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಟಕ್ಕರ್ ಕೊಡುವಂತದ್ದು ಕೂಡ ನಡೀತಾನೆ ಇದೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಒಂದ್ ಮಾತನ್ನ ಹೇಳ್ತಾರೆ, ಅಂದ್ರೆ DCM ಗಳ ನಾವಾಗ್ಬೇಕು ಅಂತ ಏನ್ ಕ್ಲೈಮ್ ಮಾಡ್ತಾ ಇದ್ರು, ಆಸೆ ಪಡೋರು ತಪ್ಪಿಲ್ಲ, ಹಾಗಾಗಿ ಆಸೆ ಪಡೋರು ಪಡ್ಲಿ, ಆದ್ರೆ ಎಲ್ಲವನ್ನು ಕೂಡ ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ಯಾಕೆಂದ್ರೆ ಜಮೀರ್ ಮತ್ತೆ ರಾಜಣ್ಣ ಅವರ ವಿಚಾರವನ್ನು ಕೂಡ ಅವರ ಹೆಸರಲ್ಲಿ ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಆ ಮಾತನ್ನ ಹೇಳ್ತಾರೆ. ಅಂದ್ರೆ ಅವರು ಶಾಸಕರು, ಹಾಗಾಗಿ ಅದನ್ನ ಕ್ರಮ ಕೈಗೊಳ್ಬೇಕಾಗಿರ್ತಕ್ಕಂಥವ್ರು, ಅದನ್ನ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಹೈಕಮಾಂಡ್. ಹಾಗಾಗಿ ಅದನ್ನ ನೋಡ್ಕೊಳ್ಳುತ್ತೆ ಅನ್ನೋದು ಹೇಳೋದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಆಪ್ತರಿಗೆ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ತಿರುಗೇಟು ಕೊಡೋದು, ಇನ್ನೊಂದ್ ಕಡೆ ಆ ಒಂದು ಒಪ್ಪಂದ ಆಗಿದೆ, ಹಾಗಾಗಿ ಒಪ್ಪಂದಕ್ಕೆ ಬದ್ಧವಾಗಿರ್ಬಹುದು ಹೈಕಮಾಂಡ್ ಅಂತ ಕೂಡ ಆ ಸಂದೇಶವನ್ನ ರವಾನೆ ಮಾಡೋ ನಿಟ್ಟಿನಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಒಳಗಡೆ ಯಾವ ರೀತಿ ಬೆಳವಣಿಗೆ ಪಡೆದುಕೊಳ್ಳುತ್ತೆ ಕಾದ್ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಒಂದು ಮಾತನ್ನ ಹೇಳ್ತಾರೆ, ಸದ್ಯಕ್ಕೆ ಸಿಎಂ ಸೀಟ್ ಖಾಲಿ ಇಲ್ಲ, ನಾವು ಸಿಎಂ ಅವರು ಚೆನ್ನಾಗಿದ್ದೀವಿ, ಸಿದ್ದರಾಮಯ್ಯ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತೀವಿ, ನನ್ನ ಮಾತು ಅವ್ರು ಒಪ್ತಾರೆ, ಅವ್ರ ಮಾತು ನಾನು ಒಪ್ತೀನಿ, ಈ ರೀತಿಯ ವಿಚಾರಗಳನ್ನ ಹೇಳೋದ್ರ ಜೊತೆಗೆ ಸಿದ್ದರಾಮಯ್ಯನವರ ಮೇಲೆ ಸಾಫ್ಟ್ ಕಾರ್ನರ್, ಅವರ ಬೆಂಬಲಿಗರ ಮೇಲೆ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಮೇಲೆ ಬಿಟ್ಟಕ್ಕಂಥದ್ದು, ಅದ ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಜೊತೆಗೆ ತಮ್ಮ ಕ್ಲೈಮ್ ಏನಿದೆ ಅದನ್ನ ಪರೋಕ್ಷವಾಗಿ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಧನ್ಯವಾದ ರವೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಸಿದ್ದರಾಮಯ್ಯ ಅವರು ಸಹ ಒಂದು ಭಾಷಣದ ವೇಳೆ ನಾನು 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅನ್ನುವಂತಹ ಮಾತನ್ನು ಸಹ ಆಡಿದ್ರು. ಅದನ್ನ ನಾವು ನೋಡ್ಕೊಂಬರೋಣ. ಹೇಳಲಿಕ್ಕೆ ಬಯಸ್ತೆ, ಚುನಾಯಿತ ಈಗ ಜನರ ಆಶೀರ್ವಾದದಿಂದ ನಾವು 136 ಸ್ಥಾನ ಗೆದ್ದಿದ್ದೀವಿ. ಜನರ ಆಶೀರ್ವಾದ, 5 ವರ್ಷ ಇರಿ ಅಂತ ಹೇಳಿದ್ದಾರೆ, 5 ವರ್ಷ ಈ ರಾಜ್ಯದ ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ದಾರೆ. 5 ವರ್ಷಗಳ ಕಾಲ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಿಂದೆನೂ ನಾನು ಮುಖ್ಯಮಂತ್ರಿ ಆಗಿರುವಾಗ 5 ವರ್ಷಗಳ ಕಾಲ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜ ಅರಸರವ್ರನ್ನ ಬಿಟ್ರೆ 5 ವರ್ಷಗಳ ಪೂರ್ಣಾವಧಿಯನ್ನ ಪೂರೈಸಿದಂಥ ಮುಖ್ಯಮಂತ್ರಿ ಯಾರು ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತುಗಳನ್ನು